ಹೇಳ್ಕೊಟ್ಕೊಂತ ಬಂದಿದ್ದಾರೆ. ನಮ್ಮ ಹಿನ್ನೆಲೆ ಯಾವುದು ಅಂತ ನಮಗೆ ತಿಳಿಸಿದ್ದಾರೆ. ಮುನ್ನೆಲೆಗೆ ನಾವು ಬರಬೇಕು ಅಂತಂದರೆ ನಮ್ಮ ಹಿನ್ನೆಲೆ ಗೊತ್ತಿರಬೇಕು. ಮುಂದಣ ನಾವು ಆಗಬೇಕು ಅಂದರೆ ಹಿಂದಣ ನಮಗೆ ತಿಳಿದಿರಬೇಕು. ಹಾಗೆ ಹೋದರೆ ನಮಗೆಲ್ಲದಕ್ಕೂ ಹಿಂದೆಯಿಂದ ಬಂದಿರತಕ್ಕಂಥದ್ದು ಕೂಡ ನಮಗೆ ಕನ್ನಡ ಅಂತಕ್ಕಂಥದ್ದು ಮಾತೃಭಾಷೆ. ಇದು ಕರ್ನಾಟಕ ಅಂತಕ್ಕಂಥದ್ದು ಕಲೆಗಳ ನಾಡು ಹೌದು, ಗಂಧದ ಬೀಡೂ ಹೌದು. ನಮ್ಮ ಬಳ್ಳಾರಿ ಅಂತಕ್ಕಂಥದ್ದು ಗಣಿನಾಡೂ ಹೌದು, ಗಡಿನಾಡೂ ಹೌದು. ಯಾಕೆಂತಂದರೆ ಇಲ್ಲಿ ನಮಗೆ ಇಲ್ಲೇ ಪಕ್ಕದಲ್ಲೇ ಏನು ಹೊರ ರಾಜ್ಯ ಆಗಿರ್ತಕ್ಕಂಥ ಆಂಧ್ರ ಇರೋದ್ರಿಂದ ತೆಲುಗು ಭಾಷೆ ಅಂತಕ್ಕಂಥದ್ದು ಪ್ರಭಾವ ಬೀರಲಿಕ್ಕೆ ಖಂಡಿತ ಸಾಧ್ಯ. ನನಗೆ ಸಿದ್ದರಾಮ ಕಲ್ಮಠ್ ಸರ್ ಅವರು ಬರೆದಿರ್ತಕ್ಕಂಥ ಆ ಪುಸ್ತಕ ಇವತ್ತು ನನ್ನ ಕೈಗೆ ಸಿಕ್ತು. ಯಾರು ರಂಜಾನ್ ಸಾಬ್ ಅವರು ಈ ಒಂದು ಏಕೀಕರಣಕ್ಕೋಸ್ಕರ ಏನು ಹೋರಾಟ ಮಾಡಿದ್ದಾರೆ, ಆ ಸಂದರ್ಭದಲ್ಲಿ ಹರಗಿಂಡೋಣಿ ಸಣ್ಣಗೌಡ್ರಿರ್ತಕ್ಕಂಥವ್ರು ಎಷ್ಟು ಹೋರಾಟ ಮಾಡಿ ಎಲ್ಲ ನಮ್ಮ ಕನ್ನಡ ಅಂತಕ್ಕಂಥದ್ದು ಕರ್ನಾಟಕಕ್ಕೆ ಈ ಬಳ್ಳಾರಿ ಸೇರಬೇಕು ಅಂತೇಳಿ ಅವರಷ್ಟೆಲ್ಲ ಒಂದು ತನುಮನ ಧನ ಅರ್ಪಿಸಿ ಕೆಲಸ ಮಾಡಿರೋದ್ರಿಂದ ಇವತ್ತೆಲ್ಲ ನಮ್ಮ ಬಳ್ಳಾರಿ ಕರ್ನಾಟಕದಲ್ಲಿದೆ. ಅವರೆಲ್ರಿಗೂ ಕೂಡ ನಾವೆಲ್ಲರೂ ಚಿರಋಣಿಯಾಗಿರಬೇಕು. ಹಾಗೂ ಈ ಕಲಾ ವೈಭವ ಅಂತಕ್ಕಂಥದ್ದು ಇದೆಯಲ್ಲ, ಈ ನಮಗೆ ಭಾಷೆ ಅಂತಕ್ಕಂಥದ್ದು ಅಷ್ಟೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಕನ್ನಡನ ನಾವು ಪ್ರೀತಿಸಲೇಬೇಕು, ಕನ್ನಡನ ನಾವು ಹೆಚ್ಚು ಮಾತಾಡಲೇಬೇಕು. ಬೇರೆ ಭಾಷೆನ ಪ್ರೀತಿಸಿ, ಆದರೆ ನಮ್ಮ ಭಾಷೆಯಲ್ಲಿ ಜೀವಿಸಿ ಅಂತ ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ಮಾತೃಭಾಷೆಯಲ್ಲಿ ಇರ್ತಕ್ಕಂಥ ಸೊಗಡು ಇನ್ನು ಯಾವ ಭಾಷೆಯಲ್ಲಿ ಸಿಗೋದಿಲ್ಲ. ನಮ್ಮ ಭಾವನ ನಾವು ನಮ್ಮ ಮಾತೃಭಾಷೆ ಮುಖಾಂತರನೇ ಹೇಳ್ಕೊಳಕ್ಕೆ ಸಾಧ್ಯ. ನಾವು ಅಮ್ಮ ಅನ್ನೋದ ನೋವನ್ನ ಅಥವಾ ಹಬ್ಬ ಅಂತಕ್ಕಂಥ ಆ ಸಂತೋಷನ ಆ ಮಾತೃಭಾಷೆಯಲ್ಲಿ ವ್ಯಕ್ತಪಡಿಸ್ದಾಗ ಸಿಗ್ತಕ್ಕಂಥದ್ರ ಮುಂದೆ ಇನ್ನು ಉಳಿದ ಭಾಷೆಯಲ್ಲಿ ಅದೇನಿದ್ರು ಜಸ್ಟ್ ಟ್ರಾನ್ಸ್ಲೇಷನ್ ಆಗಿರ್ತದೆ. ಹಂಗಾಗಿ ಈ ಕನ್ನಡನ ಹೆಚ್ಚು ಬಳಸಿ, ಕನ್ನಡನ ಉಳಿಸಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಗೌಡರು ಹೇಳಿದಂತೆ ಮಕ್ಕಳಿಗೆ ಈ ರೀತಿಯ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸಂಸ್ಕಾರವನ್ನು ಕೊಡುವ ಈ ಒಂದು ಯೋಜನೆಯನ್ನು ನಮ್ಮ ಬಳ್ಳಾರಿ ಕಲಾವಿದರ ಸಂಘ ನಿರಂತರವಾಗಿ ಹಮ್ಮಿಕೊಳ್ಳಿ ಅಂತ. ಇದು ವೇದಿಕೆ ಕಾರ್ಯಕ್ರಮ ಆಗುತ್ತೆ, ಬರ್ತಾರೆ ಹೋಗ್ತಾರೆ, ತಮ್ಮ ಪ್ರದರ್ಶನ ಮಾಡ್ತಾರೆ. ಆದರೆ ಇವರಿಗೆ ಒಂದು ಕೋಚಿಂಗ್ ಕೊಡ್ತಕ್ಕಂಥ ಶಾಲಾ ಕಾಲೇಜುಗಳ ಮಕ್ಕಳಿಗೆ ಒಂದು ತರಬೇತಿಯನ್ನು ಕೊಡುವ ನಿಟ್ಟಿನಲ್ಲಿಯೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಆಲೋಚಿಸೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದುವರೆಗೂ ಕೂಡ ಮಲ್ಲಿಕಾರ್ಜುನ ಗೌಡರು ಬಹಳ ತಮ್ಮ ಭಾಷಣದಲ್ಲಿ ಬಹಳಷ್ಟು ವಿಷಯಗಳನ್ನು ಹೇಳಿದರು. ಯಾರ ಮೇಲೆ ಅವಲಂಬನ ಆಗಬಾರ್ದು, ನಿರಾಲಂಬನವಾಗಿರಬೇಕು ಅಂತೇಳಿ. ಆ ರೀತಿಯಾಗಿ ನಮ್ಮ ಬದುಕನ್ನು ಇನ್ನೊಬ್ಬರ ಮೇಲೆ ಅವಲಂಬಿಸದೆ ಸ್ವತಂತ್ರವಾಗಿ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಲೋಚಿಸಬೇಕು. ಅದರ ಜೊತೆಗೆ ನಮ್ಮ ಅನಕ್ಷರಸ್ಥ ಕಲಾವಿದರೇನಿದ್ದಾರೆ ಅವರು ಕೂಡ ತಮ್ಮ ಕಲೆಯ ಮೂಲಕ ಬದುಕನ್ನು ಕಟ್ಟಿಕೊಳ್ಳುವಲ್ಲಿಯೂ ಕೂಡ ಈ ಒಂದು ಕಲಾ ಸಂಘ ಅವರಿಗೆ ಪ್ರೇರಕವಾಗಲಿ ಮತ್ತು ಪೋಷಕವಾಗಲಿ ಅಂತಂದೇಳಿ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅವು ಅರ್ಹರು ಇರ್ತಾರೆ, ಅನರ್ಹರು ಇರ್ತಾರೆ. ಆದರೆ ಬಳ್ಳಾರಿ ಜಿಲ್ಲಾ ಕಲಾವಿದರ ಸಂಘದಿಂದ ಇವತ್ತು ಗುರುತಿಸಿ ಸನ್ಮಾನ ಮಾಡಿಸ್ಕೊಂಡವರು ಮಾತ್ರ ನಿಜವಾಗಲೂ 100ಗೆ 100% ಅರ್ಹರು. ಇಂಥ ಒಂದು ಸನ್ಮಾನಗಳನ್ನು ಮಾಡ್ತಾ ಕಲಾವಿದರನ್ನು ಉರಿದುಂಬಿಸ್ತಾ ನಮ್ಮ ಬಳ್ಳಾರಿಯಲ್ಲಿ ಕಲೆ ಯಾವ ಮಟ್ಟಿಗೆ ಇದೆ ಅಂಥೇಳಿ ಮೆರವಣಿಗೆ ಮೂಲಕ ವಿವಿಧ ಒಂದು ಕಲಾ ತಂಡಗಳೊಂದಿಗೆ ವಿಜೃಂಭಿಸಿರ್ತಕ್ಕಂಥದ್ದು ಏನಿದೆ ಅದು ಇಡೀ ರಾಜ್ಯಾದ್ಯಂತ ಬಳ್ಳಾರಿಯನ್ನು ಒಂದು ಕೇಂದ್ರ ಬಿಂದುವನ್ನಾಗಿ ಮಾಡಿದೆ. ಇವತ್ತು ನಮ್ಮ ಊರು ಗೆಣಿಕ್ಯಾಳಿನಲ್ಲಿ ಆ ಭಾಗದಲ್ಲೂ ಕೂಡ ಗೆಣಿಕ್ಯಾಳು ಕಲಾವಿದರನ್ನು ನಾಡು ಮನೆಗೊಬ್ಬ ಕಲಾವಿದರು ಅಂತ ಹೆಂಗೆ ಹೇಳ್ತಾರೆ, ಇಡೀ ಬಳ್ಳಾರಿಯಲ್ಲಿ ಎಲ್ಲ ಗ್ರಾಮದಲ್ಲೂ ಒಬ್ಬೊಬ್ಬ ಕಲಾವಿದರಿದ್ದಾರೆ. ಹಾಗಾಗಿ ಎಲ್ಲ ಕಲಾವಿದರುಗಳು ಸೇರಿ ಇವತ್ತು ಈ ಕಾರ್ಯಕ್ರಮ ಮಾಡಿರೋದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಮತ್ತು ಕಲಾವಿದರ ಸಂಗಮ ಏನಾಗುತ್ತೆ, ಅದು ಇನ್ನಷ್ಟು ಕಲೆಗೆ ಪ್ರೋತ್ಸಾಹ ಮತ್ತು ಬೆಳವಣಿಗೆ ಸಹಕಾರ ಆಗುತ್ತೆ. ಯಲ್ಲನಗೌಡ ಶಂಕರ ಬಂಡೆಯವರು ಮತ್ತು ಅವರ ಪದಾಧಿಕಾರಿಗಳು ಮತ್ತು ಅವರ ತಂಡದವರು ಎಲ್ಲರನ್ನ ಕೂಡಿಸಿ ಕಲಾವಿದರುಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದಾಗಿರ್ಬೋದು ಮತ್ತು
ಅದನ್ನು ಬಹಳ ಕಷ್ಟಪಟ್ಟು ಸಂಘಟನೆ ಮಾಡುವಂಥದ್ದು ಎಲ್ಲರಿಗೆ ಎಲ್ಲ ಕಾಲದಲ್ಲಿ ಎಷ್ಟೇ ಸಂಪನ್ಮೂಲ ಇದ್ರೂ ಕೂಡ ಆಗಲ್ಲ. ಅದಕ್ಕೆ ಮನಸ್ಸಿನ ಇಚ್ಛಾಶಕ್ತಿ ಬೇಕು. ಅಂಥ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಮಾಡ್ತಕ್ಕಂಥ ಮನಸ್ಸನ್ನು ಕೊಟ್ಟಿರ್ತಕ್ಕಂಥ ಭಗವಂತ ಅವರಿಗೆ ಮತ್ತು ಅವರ ತಂಡದವರಿಗೆ ಶುಭವನ್ನು ಮಾಡಲಿ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಳಿಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈಗಾಗಲೇ ಹಲವಾರು ಕಲಾವಿದರಿಗೆ ಸಹಾಯ ಹಸ್ತವನ್ನು ಚಾಚ್ತಾ ಬಂದಿದ್ದಾರೆ. ಅವರ ಆ ಒಂದು ದೊಡ್ಡ ವಿಶಾಲವಾದ ಮನಸ್ಸಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಜೊತೆಗೆ ನಮ್ಮ ತಿಪ್ಪೇಸ್ವಾಮಿ, ನಮ್ಮ ವಿನೋದ್, ಹಲವಾರು ಜನ ಹೆಸರು ಹೇಳಲಿಕ್ಕೆ ಸಮಯ ಇಲ್ಲ. ಇಲ್ಲಿ ಅವರು ಹೇಳಿದ್ದಾರೆ ಸಮಯದ ಅಭಾವ ಅಂತೇಳಿ, ಇಲ್ಲಾಂದ್ರೆ ಎಲ್ಲ ಹೆಸರುಗಳು ಕೂಡ ನನ್ನ ನೆನಪಿನಲ್ಲಿದ್ದಾವೆ. ಇವರೆಲ್ಲರೂ ಸೇರಿ ಈ ಒಂದು ಬಳ್ಳಾರಿ ಜಿಲ್ಲಾ ಕಲಾ ವೈಭವ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದಕ್ಕಿಂತ ಮುಂಚೆ ಒಂದೂವರೆ ತಿಂಗಳ ಹಿಂದೆ ಬಳ್ಳಾರಿ ಜಿಲ್ಲಾ ಕಲಾವಿದರ ಸಂಘದ ಉದ್ಘಾಟನೆ ನೆರವೇರಿತು. ಆ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಬರೀ ಸಂಘ ಸಂಸ್ಥೆಗಳನ್ನು ಕಟ್ಕೊಂಡು ಹೋಗೋದು ದೊಡ್ಡದಲ್ಲ, ಹಲವಾರು ಸಂಘ ಸಂಸ್ಥೆಗಳು ಈಗಾಗಲೇ ಇದ್ದಾವೆ. ಎಲ್ಲ ಪ್ರಕಾರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಸಂಘ ಸಂಸ್ಥೆಗಳಿದ್ದಾವೆ. ಆದರೆ ಆ ಸಂಘವನ್ನು ಕಟ್ಟಿದ ಮೇಲೆ ಒಂದು ಒಳ್ಳೆಯ ಉದ್ದೇಶಗಳನ್ನು, ಗುರಿಗಳನ್ನು ಇಟ್ಟುಕೊಂಡು ಮುಂದುವರೆದ್ರೆ ಆ ಸಂಘಕ್ಕೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನು ಈಗ ಇವರು ದೃಢಪಡಿಸಿದ್ದಾರೆ. ಉದ್ಘಾಟನೆ ಒಂದೇ ತಿಂಗಳಲ್ಲಿ ಇಂಥ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ಇಲ್ಲಿ ನಡೆಸಿದ್ದಾರೆ. ನಿಜವಾಗ್ಲೂ ಕೂಡ ನಿನ್ನೆ ಆ ವಸಂತ ವೈಭವ ಮೆರವಣಿಗೆ ನೋಡುವ ಹಾಗಿತ್ತು. ಯಾಕಂದ್ರೆ ನಾನು ಯಾವಾಗಲೂ ಹಂಪಿ ಉತ್ಸವದಲ್ಲಿ ಮೆರವಣಿಗೆ ಮಾಡಿಸಿ ಪ್ರಕಾಶ್ ಅವ್ರ ಜೊತೆಗೆ, ಮಾನ್ಯ MP ಪ್ರಕಾಶ್ ಅವ್ರ ಜೊತೆಗೆ ಸಂಘಟನೆಯನ್ನು ಮಾಡಿದ್ದೆ. ಆದರೆ ನಿನ್ನೆಯ ಆ ಒಂದು ಕಲಾ ತಂಡಗಳ ಮೆರವಣಿಗೆ ನಿಜವಾಗಲೂ ಕೂಡ ಅಭೂತಪೂರ್ವವಾಗಿತ್ತು. ಅದು ಈ ನಡೀತಕ್ಕಂಥ 2 ದಿನದ ವೇದಿಕೆ ಕಾರ್ಯಕ್ರಮಕ್ಕೆ ಅದು ಮಂಗಳ ತೋರಣದ ರೂಪದಲ್ಲಿ ಇತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಅದರಿಂದ ಇಲ್ಲಿ ಒಂದೆರಡು ಮಾತನ್ನು ಹೇಳಿಕೊಳ್ತೇನೆ. ನಮ್ಮ ಬಳ್ಳಾರಿ ಜಿಲ್ಲಾ ಕಲಾ ವೈಭವ ಅಂದಾಗ ಬರೀ ನಾವು ಕಲಾ ಪ್ರದರ್ಶನವನ್ನು ನೋಡಿದ್ರೆ ಸಾಲದು, ಹಿಂದೆ ಏನಾಗಿತ್ತು ಎನ್ನುವುದರ ಬಗ್ಗೆ ಕೂಡ ನಾವು ಗಮನ, ಹಿನ್ನೆಲೆ ಮುನ್ನೆಲೆ ಬಗ್ಗೆ ನಮ್ಮ ಚಂದ್ರಶೇಖರ್ ಗೌಡರು ಹೇಳಿದರು. ರಾಘವ ಅವರಿಂದ ಹಿಡಿದು ಇದುವರೆಗೂ ಬೆಳೆದಿರತಕ್ಕಂಥ ಎಲ್ಲ ಪ್ರಕಾರಗಳು, ಅದು ಬಯಲಾಟ ಆಗಿರ್ಬೋದು, ನಾಟಕ ಆಗಿರ್ಬೋದು, ಜಾನಪದ ಕ್ಷೇತ್ರಗಳಾಗಿರ್ಬೋದು, ಹಿಂದೆ ದೊಡ್ಡ ಪರಂಪರೆಯನ್ನು ನಮಗೆ ರಾಘವರು, ಜೋಳದರಾಸಿ ದೊಡ್ಡಗೌಡರು, ದುರ್ಗಾದಾಸರು, ಸಿರಿಗೆನಮಳೆ ಚಂದ್ರಯ್ಯರು, ಬೆಳಗಾವಿ ವೀರಣ್ಣವರು, ಸುಭದ್ರಣ್ಣವರು, ಬಹಳ ಜನ ಅವ್ರ ಹೆಸರು ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿ ಆಗ್ತದೆ. ಪ್ರತಿಯೊಂದು ವರ್ಗದ ಯಕ್ಷಗಾನವನ್ನು ಬಿಟ್ಟರೆ ಪ್ರತಿಯೊಂದು ಕಲಾ ಪ್ರಕಾರಗಳು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇವೆ. ಆದ್ದರಿಂದ ನಿಜವಾಗ್ಲೂ ಕೂಡ ನಾನು ಬಳ್ಳಾರಿ ಜಿಲ್ಲೆ ಅಂದರೆ ಅಖಂಡ ಬಳ್ಳಾರಿ ಜಿಲ್ಲೆಯ ಬಗ್ಗೆ ನಾನು ಮಾತಾಡ್ತೇನೆ. ಈಗ ವಿಜಯನಗರ ಜಿಲ್ಲೆ ಆಗಿದ್ದು ಅದು ಭೌಗೋಳಿಕ ಕಾರಣಕ್ಕಾಗಿ ಮತ್ತು ಆಡಳಿತಾತ್ಮಕ ವಿಚಾರಕ್ಕೆ. ಆದರೆ ಸಂಸ್ಕೃತಿ ವಿಷಯ, ಸಾಹಿತ್ಯ ವಿಷಯ ಬಂದಾಗ ವಿಜಯನಗರ ಬಳ್ಳಾರಿ ಎರಡು ಒಂದೇ ಅನ್ನೋ ದೃಷ್ಟಿಯಿಂದ ನಾನು ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಂಘ ಏನು ಕಟ್ಕೊಂಡಿದ್ದಾರೆ ಅದು ನಿಜವಾಗಲೂ ಕೂಡ ಒಳ್ಳೆಯ ಕಾರ್ಯಕ್ರಮವನ್ನು ಇದು ಪ್ರಾರಂಭ ಮಾಡಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.